ನನಗೂ ಏನು ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅತ್ತೆ. ನೋಡಿ ಅತ್ತೆ, ನೀವು ಬೇಜಾರು ಮಾಡ್ಕೋಬೇಡಿ. ನನ್ನಿಂದ ನಿಮ್ಮನ್ನ ಈ ರೀತಿ ನೋಡಕ್ ಆಗಲ್ಲ ಅತ್ತೆ, ಆಗಲ್ಲ. ಓವರ್ ಆಕ್ಟಿಂಗ್ ಮಾಡಬೇಡ ಉರ್ಮಿ. ಎಕ್ಸ್ಕ್ಯೂಸ್ ಮೀ ಸರ್. ಸರ್ ಏನು ಮಾಡ್ತಾ ಇದ್ದೀರಾ? ಸರ್ ಇವ್ರ ಕಡೆಯವರು ಒಳಗವ್ರೆ ಸರ್. ಸಾರಿ ಸರ್, ಒಬ್ಬರಿಗೆ ಮಾತ್ರ ಪರ್ಮಿಷನ್ ಇರೋದು ಒಳಗೋಗ್ಲಿಕ್ಕೆ. ಸರ್ ನೀವೋಗಿ ನೋಡ್ಕೊಂಬನ್ನಿ ಸರ್. ಸರಿ ಕಮ್ಮಿ. ಗೌರಿ, ನನ್ನನ್ನ ಇಷ್ಟು ವರ್ಷ ಒಂಟಿ ಆಗ್ಬಿಟ್ಟು ಎಲ್ಲೋಗಿದ್ದೆ ಗೌರಿ? ನಿನ್ನ ಈ ಜನ್ಮದಲ್ಲಿ ನೋಡಕ್ಕಾಗಲ್ಲ ಅಂತ ಅನ್ಕೊಂಡಿದ್ದೆ ಗೌರಿ. ನೀನ್ ವಾಪಸ್ ಬಂದಿದ್ದೆ ಅನ್ನೋಕ್ಕಿಂತ ನನಗೆ ಬೇರೆ ಯಾವ ಸಂತೋಷನೂ ಇಲ್ಲ ಗೌರಿ, ಯಾವ ಸಂತೋಷನೂ ಇಲ್ಲ. ನೀನ್ ಬಂದ್ಯಲ್ಲ ಸಾಕು ಗೌರಿ, ಸಾಕು ನನಗೆ. ಸರ್ ಎಕ್ಸ್ಕ್ಯೂಸ್ ಮೀ, ಪೇಷಂಟ್ ಬ್ಲಡ್ ಪ್ರೆಷರ್ನಲ್ಲಿ ಎಕ್ಸ್ಚೇಂಜ್ ಇದೆ, ನೀವು ಸ್ವಲ್ಪ ಹೊರಗಿರಿ ಸರ್. ಸರ್ ಪ್ಲೀಸ್. ತಾತ, ನಿಮ್ಗೇನೂ ಆಗಿಲ್ವಂತೆ, ನೀವಿನ್ನೂ ಚಂದ್ರನ ಹಿಡಿದು ವಾಲಿಬಾಲ್ ಆಡೋ ಏಜಲ್ಲಿ ಇದ್ದೀರಂತೆ. ಹಾಂ, ಏನು ಯೋಚನೆ ಮಾಡಬೇಡಿ, ನಾವು ನಿಮ್ಮನ್ನು ನೋಡ್ಕೊತೀವಿ. ಸರ್
ನೋಡಿದ್ರ ಸರ್ ನಿಮ್ ಗೌರಿ ಅವ್ರು ಏನಂದ್ರು? ನೋಡಿದೆ ಕಮಲಿ, ನಾನು ಗೌರಿನ ನೋಡಿದೆ. ನಿನ್ನಿಂದ ಒಂದು ಹೆಲ್ಪ್ ಆಗಬೇಕಿತ್ತು. ಅಯ್ಯೋ ಅದೇನ್ ಹೇಳಿ ಸರ್? ಅಪ್ಪಂಗೆ ಅವ್ರ ಸೊಸೆ ಈ ಪರಿಸ್ಥಿತಿಲಿ ಇದ್ದಾರೆ ಅಂತ ಗೊತ್ತಾದ್ರೆ ತುಂಬಾ ನೋವಾಗುತ್ತಮ್ಮ, ಮತ್ತೆ ಹೆಚ್ಚು ಕಡಿಮೆ ಆಗೋ ಸಾಧ್ಯತೆ ಇದೆ. ಸೊ ಈ ವಿಷಯ ಅವ್ರಿಗೆ ಗೊತ್ತಾಗದ್ ಬೇಡಮ್ಮ, ಪ್ಲೀಸ್. ಅಯ್ಯೋ ಸರ್ ನೀವೇನು ಚಿಂತೆ ಮಾಡಬೇಡಿ, ನಾನು ನೋಡ್ಕೋತೀನಿ. ಥ್ಯಾಂಕ್ಸ್ ಅಮ್ಮ. ಅಪ್ಪ ರಿಷಿ, ನಿನ್ನ ಅಪ್ಪನ ಕರ್ಕೊಂಡು ಮನೆಗೆ ಹೋಗು, ನನಗೊಂಚೂರು ಕೆಲಸ ಇದೆ, ಮುಗಿಸ್ಕೊಂಡ್ ಬರ್ತೀನಿ. ಶ್ಯೂರ್ ಅಂಕಲ್, ನೀವು ಆರಾಮಾಗಿ ಮುಗಿಸ್ಕೊಂಡ್ ಬನ್ನಿ, ನಾನು ಕರ್ಕೊಂಡು ಹೋಗ್ತೀನಿ. ಐ ಆಮ್ ರಿಯಲಿ ಸಾರಿ ಫಾರ್ ದ ಟ್ರಬಲ್ ಕಣೋ. ಅರೆ ಅಂಕಲ್, ಏನು ಹೀಗೆ ಹೇಳ್ಬಿಟ್ರಿ? ಇಟ್ಸ್ ಮೈ ಡ್ಯೂಟಿ ಆ್ಯಕ್ಚುಲಿ. ನೀವು ಮುಗಿಸ್ಕೊಂಡು ಆರಾಮಾಗಿ ಬನ್ನಿ. ಸರ್ ನಾವಿನ್ ಬರ್ತೀವಿ. ಸರಿ ಅಮ್ಮ. ತಾತಯ್ಯ. ಕಮಲಿ ಅವರೇ, ನೀವಿಲ್ಲೇ ಇರಿ, ನಾನು ಹೋಗಿ ಕಾರ್ ತೊಗೊಂಬಂದ್ಬಿಡ್ತೀನಿ. ಯಾರು ಏನೇ ಹೇಳ್ತಾಡಿದ್ರು ನೀನ್ ನೋಡದೆ ಇರೋಕ್ಕಾಗಲ್ಲ ಗೌರಿ. ನಿನ್ನ ಹತ್ರ ಮಾತಾಡ್ಬೇಕು ನಾನು. ಗೌರಿ, ಗೌರಿ, ಕಮಲಿ, ಕಮಲಿ ನಿಂತ್ಕೋ ವಸಿ. ಕಮಲಿ, ನಾನೀಗ ಕಮಲಿ ತಕ್ವಾದ್ರೆ ನಾನು ಹುಡುಕ್ತಿರೋ ಕಾಮಿನಿ ಕಡೆಯವ್ರಿಗೆ ಕಮಲಿನೆಯ ನನ್ನ ಮಗಳು ಅಂತ ಗೊತ್ತಾಗೋಯ್ತದೆ. ಇಲ್ಲ ಇಲ್ಲ, ನನ್ನಿಂದ ಕಮಲಿಗೆ ಯಾವುದೇ ಕಷ್ಟನೂ ಬರಬಾರ್ದು. ನನ್ನ ನಾಲ್ಕು ಸಂಸ್ಬಿಡಿ. ಈಟ್ ದಿವಸ ನಿಮ್ಮಿಂದ ನಾನು ದೂರ ಇದ್ದಿದ್ದು ವಿಧಿ. ಆದರೆ ಈಗ ನಾನು ನಿಮ್ಮಿಂದ ದೂರ ಆಗಲೇಬೇಕು ಅನ್ನೋದು ನನ್ನ ಕರ್ತವ್ಯ. ಅದಕ್ಕೆ ಸ್ಯಾನೆ ಕಾರಣಗಳವೆ. ನನ್ನ ಮ್ಯಾಕೆ ನೀವು ಬೇಸರ ಮಾಡ್ಕೋಬೋದು, ಆದರೆ ಪಿರುತಿ ಕಮ್ಮಿ ಆಗಕ್ಕಿಲ್ಲ ಅಂತ ನಾನು ನಂಬ್ತೀನಿ. ಆ ಪಿರುತಿ ದಿಟ್ಟ ಆಗಿದ್ರೆ
ದಯವಿಟ್ಟು ನನ್ನ ಹುಡುಕ ಪ್ರಯತ್ನ ಮಾಡಬೇಡಿ. ನಿಮ್ಮ ಗೌರಿ. ಈಗ ಹೇಗಿದ್ದೀರಾ? ನಿಮ್ಗೆ ಹೀಗಾದಾಗ ನಾನು ನಿಮ್ಮ ಜೊತೆ ಇರಕ್ಕಾಗ್ಲಿಲ್ಲ ರೀ. ದಯವಿಟ್ಟು ಕ್ಷಮಿಸಿ ನನ್ನ. ನಿಮ್ಗೆ ಈ ವಿಷಯ ಹೇಳ್ಬೋದಾ ಅಂತ ಗೊತ್ತಿಲ್ಲ. ಗೌರಿ ಮತ್ತೆ ನಮ್ಮ ಮೊಮ್ಮಗಳು ನಮ್ಮನೆಗೆ ಬರುವಾಗ ಕಾರ್ ಆಕ್ಸಿಡೆಂಟ್ ಅಲ್ಲಿ ನಮ್ಮ ಮೊಮ್ಮಗಳು ಹೋಗ್ಬಿಟ್ಲು ರೀ. ಇಲ್ಲ ಅನ್ನಪೂರ್ಣ, ನಮ್ಮ ಮೊಮ್ಮಗಳಿಗೆ ಏನೂ ಆಗಿಲ್ಲ. ಅವಳು ಇಲ್ಲೇ ಇದ್ದಾಳೆ. ನಮ್ಮ ಕಮಲಿನೇ ನಮ್ಮ ಮೊಮ್ಮಗಳು. ಅನ್ನಪೂರ್ಣ, ನೀನ್ ಹೇಳ್ತಿರೋ ಹುಡುಗಿ ಗೌರಿ ಮಗಳಲ್ಲ. ಆದ್ರೆ ಈಗ ಗೌರಿಗೆ ಏನಾಗಿದೆ? ಗೌರಿ ಎಲ್ಲಿದ್ದಾಳೆ ಅನ್ನಪೂರ್ಣ? ಆದ್ರೆ ಗೌರಿ ಆಸ್ಪತ್ರೆಯಲ್ಲಿ ಇಲ್ಲ, ಎಲ್ಲಿಗೂ ಹೊರಟೋಗಿದ್ದಾಳೆ. ಚಿಂತೆ ಮಾಡಬೇಡ ಅನ್ನಪೂರ್ಣ, ನಮ್ಮ ಸೊಸೆ ಮತ್ತೆ ಮೊಮ್ಮಗಳಿಗೆ ಏನೂ ಆಗಿಲ್ಲ. ಅಜ್ಜಿ, ಅಜ್ಜಿ ಅಳ್ಬೇಡಿ. ನನ್ನ ಮನಸ್ಸಿಗೆ ನೋವಾಗ್ತಾ ಇದೆ ನಿಜ. ಆದ್ರದು ನಿನಗೆ ನಿಜ ಗೊತ್ತಿಲ್ವಲ್ಲ ಅನ್ನೋ ಕಾಣ್ತೀನಿ ಅನ್ನಪೂರ್ಣ. ಅಜ್ಜಿ, ನಮ್ಮೆಲ್ರಿಗೂ ಸಮಾಧಾನ ಮಾಡಿ ಧೈರ್ಯ ಹೇಳೋರು ನೀವು. ನೀವೇ ಹಿಂಗೆ ಕಣ್ಣೀರು ಹಾಕಿದ್ರೆ ಹೆಂಗೆ ಹೇಳಿ? ಬನ್ನಿ ಅಜ್ಜಿ, ಚಂದ್ರಕಾಂತ್ ಸಾರು ತಾತ ಹೆಂಗೆ ಇಲ್ಲೇ ಸುಧಾರಿಸ್ಕೊಳಕ್ಕೆ ಹೇಳೋರೆ. ನಿಮ್ಮನ್ನ ಅಂತ್ಯಕ್ರಿಯೆ ಕರ್ಕೊಂಬರಕ್ಕೆ ಹೇಳಿದ್ರು. ಬನ್ನಿ ಅಜ್ಜಿ. ತಾತಯ್ಯ, ನೀವಿಲ್ಲೇ ಮನೆ ಕಂಡು ಸುಧಾರಿಸ್ಕೊಳ್ಳಿ, ನಾವು ಹೋಗಿ ಬರ್ತೀವಿ. ಬನ್ನಿ ಅಜ್ಜಿ. ನನ್ನ ನೀನು ಗೆಲ್ಲಲಾರೆ, ತಿಳಿದು ತಿಳಿದು ಛಲತಕ್ಕೆ ಎಲ್ಲರೆದುರು ಮಾನ ಹೋಗಿ ಕೊನೆಗೆ ಕೊನೆಗೆ ಮನೆಗೆ ಓಡುವೆ. ನನ್ನಂತ ಹೆಣ್ಣಿಂದ ಸೋಲೋಕೆ ಆಸೆಯು ನಿನಗೆ. ಕಾಮಿನಿ, ವಾವ್! ಉರ್ಮಿ, ಕ್ಯಾ ಹೋ ಗಯಾ? ಏನು ಉರ್ಮಿ, ಇಷ್ಟು ಚೆನ್ನಾಗಿ ಒರೆಸಿರೋ ಇಷ್ಟು ದೊಡ್ಡ ಮಿರರಲ್ಲಿ ಇಷ್ಟು ಡಲ್ಲ ಕಾಣಿಸ್ತಾ ಇದೆಯಾ? ಮಾಮ್, ಏನಾಯ್ತು ಉರ್ಮಿ? ತುಂಬಾ ಖುಷಿಲಿರುವಾಗ ನಿಂದೇನೋ ಗೋಳು. ಮಾಮ್, ಈ ಮನೆ ಹಿರಿ ಮಗಳು ತೀರ್ಕೊಂಡ್ಬಿಟ್ಲಂತೆ.
ಇದೆಯಾ ನೀನು ಹೇಳ್ತಾ ಇರೋದು ನಿಜನಾ? ಅಲ್ಲ, ಹಿರಿಯ ಮೊಮ್ಮಗಳು ಸತ್ತು ಹೋಗ್ಬಿಟ್ಲ? ಅಯ್ಯೋ ದೇವ್ರೆ, ತುಂಬಾ ಚಿಕ್ಕ ವಯಸ್ಸಲ್ವಾ ಪಾಪದು. ಅಯ್ಯೋ ಮಗುನೇ, ಅಯ್ಯೋ. ಅಬ್ಬಾ, ಒಂದು ಸೆಕೆಂಡ್ ಏನಾಗೋಯ್ತು ಅಂತ ನಾನಂತೂ ಶಾಕ್ ಆಗೋಗ್ಬಿಟ್ಟೆ. ಗೊತ್ತಿಲ್ಲ ಮಾಮ, ಇರಿ ನಾನು ನೋಡ್ತೀನಿ. ಬೇಬಿ ನೀನಾ? ಬಾ ಒಳಗಡೆ. ಬೇಬಿ ಬಾ ಒಳಗೆ. ಬೇಬಿ ಬೇಬಿ, ಅನ್ನಪೂರ್ಣನ ಹಿರಿಯ ಮೊಮ್ಮಗಳು ಸತ್ತು ಹೋಗ್ಬಿಟ್ಲಂತೆ. ಅಯ್ಯೋ ದೇವ್ರೆ, ನನ್ನ ಹೊಟ್ಟೆ ಎಲ್ಲ ಉರ್ದು ಹೋಗ್ತಾ ಇದೆ ಬೇಬಿ. ಎಸ್ ಅಮ್ಮಮ್ಮ, ಲೆಟ್ ಹರ್ ರೆಸ್ಟ್ ಇನ್ ಪೀಸ್. ಕೊನೆಗೂ ಎಲ್ಲ ನೀವ್ ಅನ್ಕೊಂಡಂಗೆ ಆಯ್ತಮ್ಮಮ್ಮ. ನಾನಲ್ಲ, ನಾವೆಲ್ಲ ಅನ್ಕೊಂಡಾಗೆ ಆಯ್ತು ಅಂತ ಹೇಳು. ಎಸ್, ಇನ್ನೂ ರಿಷಿಗೂ ನಂಗೂ ಎಂಗೇಜ್ಮೆಂಟ್ ಪ್ಲಾನ್ಸ್ ಅಲ್ವಾ? ಅದ್ಯಾವಾಗ? ಅರೆ ಬೇಬಿ, ಇನ್ನು ಮೇಲೆ ಎಲ್ಲ ದಿನಾನೂ ನಮ್ಮದೇ ಬಂಗಾರ. ಈ ಮನೆ ಹಿರಿ ಮೊಮ್ಮಗಳು ಸತ್ತು ಹೋದ್ಲು ಅಂದಮೇಲೆ ಈ ಆಸ್ತಿಯಿಂದ ಹಿಡಿದು ಎಲ್ಲವೂ ನಿನ್ನ ಹೆಸರಿಗೆ ಬರೋ ಹಾಗೆ ನಾನು ಮಾಡ್ತೀನಿ. ನೀನೇನೂ ವರಿ ಮಾಡ್ಕೋಬೇಡ, ಕೂಲಾಗಿರು. ಸದ್ಯದಲ್ಲೇ, ಅತಿ ಶೀಘ್ರದಲ್ಲೇ ಈ ಮನೇಲಿ ಮದುವೆ ಸದ್ದು ಕೇಳತ್ತೆ.